ಪ್ಯಾನಲಲ್ಲಿ ಇಷ್ಟು ಡಸ್ಟ್ ಇದೆ ನೋಡಿ, ಇದನ್ನು ಕೂಡ ಅದೇ ಥರ ಇದನ್ನು ಕ್ಲೀನ್ ಮಾಡಿಬಿಟ್ಟೇ ಕ್ಲೀನ್ ಮಾಡಬೇಕಾಗುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇದೇನೆಂದರೆ ನಮ್ಮದು ಮನೆ ಮೇಲ್ಗಡೆ ರೂಫ್ ಟಾಪಲ್ಲಿ ಸೋಲಾರ್ ಪ್ಯಾನಲ್ ಹಾಕ್ಕೊಂಡಿದ್ದೇವೆ. ಅಂದರೆ ನೋಡ್ಬೋದು ನೀವು ಇಲ್ಲಿ 4 ಇದೆ ಮತ್ತು ಆ ಕಡೆ ಪ್ಲೇಸಲ್ಲಿ 4 ಇದ್ದಾವೆ. ಅದರಲ್ಲಿ ನಮಗೆ ಡೇ ಬೈ ಡೇ ಏನು ಪ್ರೊಡಕ್ಷನ್ ಬರ್ತಾ ಇದೆ ಅದು ತುಂಬ ಕಡಿಮೆ ಆಗ್ತಿದೆ. ಅಂದರೆ ಎಷ್ಟು ಯೂನಿಟ್ ಬರಬೇಕಂತಿದೆ 4.2 ಕಿಲೋವ್ಯಾಟ್ ಸೋಲಾರ್ ಪ್ಯಾನಲಲ್ಲಿ ಮಿನಿಮಮ್ ಅಂದರೂ ನಿಮಗೆ ಒಂದು 16 to 18 20+ ಹೋಗ್ಬೇಕು ಆ್ಯಕ್ಚುಲಿ ಈ ಪೀಕ್ ಟೈಮಲ್ಲಿ. ಅಂದರೆ ಮಾರ್ಚ್, ಏಪ್ರಿಲ್, ಮೇ ಅಲ್ಲಿ. ಇದೀಗ ತುಂಬ ಕಡಿಮೆ ಬರ್ತಾ ಉಂಟು, ಅಂದರೆ 12, 13ಗೆ ಬಂದು ನಿಂತಿದೆ. ಇದನ್ನೀಗ ಯಾವ ಥರ ನಾವು ಜಾಸ್ತಿ ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಇದಕ್ಕೆ ರೀಸನ್ ಏನಾಗಿದೆ ಅಂತ ಹೇಳ್ಬಿಟ್ಟು ಅದು ನಾನು ಹೇಳ್ಕೊಡ್ತೇನೆ. ನೋಡಿ ಇಲ್ಲಿ ಬನ್ನಿ, ಇದು ನಿಮಗೆ ನಾರ್ಮಲ್ ವೀಡಿಯೋದಲ್ಲಿ ನೋಡ್ಬೋದು ಇಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಈ ಥರ ಫುಲ್ಲು ಡಸ್ಟ್ ಕವರ್ ಆಗಿದೆ, ನೋಡ್ಬೋದು ಇದು ಯಾವ ಥರ ತಿಕ್ಕಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ ತಿಕ್ಕಾಗಿದೆ, ತಿಕ್ ಲೇಯರ್. ಇದು ನಿಮಗೆ ಸೂರ್ಯನ ಏನು ಇದಕ್ಕೆ ಬೀಳುತ್ತೆ ಕಿರಣಗಳು, ಅದು ಇದನ್ನು ತಡೆಯುತ್ತೆ. ಆ ಕಾರಣಕ್ಕಾಗಿ ನಿಮಗೆ ಅಷ್ಟೊಂದು ಪವರ್ ಜನ್ರೇಟ್ ಆಗಲಿಕ್ಕೆ ಬರ್ತಾ ಇಲ್ಲ. ತುಂಬ ತಿಕ್ಕಾಗಿದೆ, ನಿಮಗೆ ವಿಡಿಯೋದಲ್ಲಿ ಅಷ್ಟೊಂದು ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ. ಆದರೆ ನಿಮಗೆ ವಿಜುವಲ್ ಐಯಲ್ಲಿ ನೋಡಿದರೆ ಅದರಲ್ಲಿ ತುಂಬ ಪ್ಯಾನಲ್ ಫುಲ್ಲು ನಿಮಗೆ ಡಸ್ಟಲ್ಲಿ ಇದು ಬಂದಿದೆ. ಅಂದರೆ ನಿಮಗೆ ತಿಂಗಳಿಗೊಮ್ಮೆ ಈ ಥರ ಡಸ್ಟ್ ಕವರ್ ಆಗುತ್ತೆ, ಅದನ್ನು ಕ್ಲೀನ್ ಮಾಡಬೇಕು. ಡಸ್ಟ್ ಯಾವ ಥರ ಬರ್ತಾಯಿದೆ, ನಮ್ಮದು ಮೇಯ್ನ್ಲಿ ರೂಟ್ ಕಾಸ್ ಬಂದುಬಿಟ್ಟು ನಮ್ಮ ಸ್ವಲ್ಪ ಏರಿಯಾ ಬಂದುಬಿಟ್ಟು ರೋಡ್ ಸೈಡಲ್ಲಿದೆ, ನೋಡ್ಬೋದು. ಅಲ್ಲಿ ನಿಮಗೆ ಸ್ವಲ್ಪ ಮೈನಿಂಗ್ ಥರ ಎಲ್ಲ ಮಾಡ್ತಾಯಿದ್ದಾರೆ. ಅದೇ ಥರ ಅಲ್ಲಿ ನಮ್ಮದು ಕ್ಯಾಶು ಫ್ಯಾಕ್ಟ್ರೀಸ್ ಎಲ್ಲ ಇದ್ದಾವೆ. ಅದರದ್ದೆಲ್ಲ ಡಸ್ಟ್ ಹೊಗೆ ಅದೆಲ್ಲ ಬಂದು ಇಲ್ಲಿ ಮೇಲ್ಗಡೆ ನಿಮಗೆ ಬಂದು ಬೀಳುತ್ತೆ. ಆ ಕಾರಣಕ್ಕಾಗಿ ನಿಮಗೆ ಇದರಲ್ಲಿ ಏನು ಜನ್ರೇಟ್ ಆಗ್ತಿರೋ ಪವರ್ ತುಂಬ ಕಡಿಮೆ ಆಗುತ್ತೆ. ಇದನ್ನು ಯಾವ ಥರ ಕ್ಲೀನ್ ಮಾಡೋದು ಮತ್ತು ಏನೆಲ್ಲ ಟೂಲ್ಸ್ ಯೂಸ್ ಬಿಟ್ಟು, ಅಂದರೆ ಯಾವ ಇದರಲ್ಲಿ ತುಂಬ ಪ್ರಿಸಿಷನ್ ಇದು ಗ್ಲಾಸ್, ಅಷ್ಟೇ ಕೇರ್ಫುಲ್ಲಾಗಿ ನಿಮಗೆ ಕ್ಲೀನ್ ಮಾಡಬೇಕಾಗತ್ತೆ. ಯಾವ ಥರ ಕ್ಲೀನ್ ಮಾಡೋದಂತ ನಾನು ತೋರಿಸ್ಕೊಡ್ತೇನೆ ಈ ವಿಡಿಯೋದಲ್ಲಿ. ಓಕೆ, ನೋಡಿ ಇದನ್ನು ಫಸ್ಟ್ ನಾವು ಈ ಥರ ನೀರು ಸ್ವಲ್ಪ ಇಲ್ಲಿಗೆ ಸುರಿಸಬೇಕಾಗತ್ತೆ ಅದರ ಮೇಲ್ಗಡೆ. ಅದರಲ್ಲೇ ಮುಕ್ಕಲ್ವಾಸಿ ಕ್ಲೀನ್ ಆಗುತ್ತೆ ಆ್ಯಕ್ಚುಲಿ. ನಿಮಗೆ ಇದರಲ್ಲಿ ಹೇಗೆ ನಿಮಗೆ ಕಡಿಮೆ ಆಗುತ್ತೆ ಅದೆಲ್ಲ ಮಾಡಲಿಕ್ಕೆ ನಿಮಗೆ ಆ್ಯಪ್ ಕೊಟ್ಟಿರ್ತಾರೆ. ನಾವು ಯೂಸ್ ಮಾಡಿರೋದು ಟಾಟಾ ಪವರ್ ಪ್ಲ್ಯಾಂಟ್, ಟಾಟಾದವರದ್ದು ಆ್ಯಪ್ ಇರುತ್ತೆ. ಆ್ಯಪಲ್ಲಿ ನಿಮಗೆ ಎಷ್ಟು ಯೂನಿಟ್ ಬರುತ್ತೆ, ಎಷ್ಟು ಯೂನಿಟ್ ಕವರ್ ಆಗುತ್ತೆ ಇದರದ್ದೆಲ್ಲ ನೋಡಲಿಕ್ಕೆ ಸಿಗುತ್ತೆ ನಿಮಗೆ. ಈ ಥರ ವೆಟ್ ಮಾಡುವಂಥದ್ದು ನೀವು ನೋಡ್ಬೋದು ಯಾವ ಥರ ವೆಟ್ ಆಗಿದೆ ಅಂತ ಹೇಳ್ಬಿಟ್ಟು. ಅದರಲ್ಲೇ ನಿಮಗೆ ಕ್ಲೀನ್ ಆಗುವಂಥದ್ದು ಬರುತ್ತೆ. ಯಾವ ಥರ ಈಗ ಒಂದು ಡಸ್ಟ್ ನೋಡ್ಬೋದು, ಇಲ್ಲಿ ಎಷ್ಟು ಡಸ್ಟ್ ಕವರ್ ಆಗಿದ್ದು ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇಲ್ಲಿ ಈ ಥರ ಡಸ್ಟ್ ಇರುತ್ತೆ. ಇದೆಲ್ಲ ಕ್ಲೀನ್ ಆದರೆ ನಿಮಗೆ ಯೂನಿಟ್ ಏನಿರುತ್ತೆ ಅದೆಲ್ಲ ಒಳ್ಳೆ ಇದಾಗತ್ತೆ ನಿಮಗೆ. ಇಷ್ಟು ಡಸ್ಟ್ ಇದೆ ನೋಡಿ, ಇದಂತ್ರ ತೊಳೆಯುವುದಲ್ಲ, ಇನ್ನು ಇದರಲ್ಲಿ ಕೂಡ ಕ್ಲೀನ್ ಮಾಡಬೇಕಾಗತ್ತೆ. ನಾನು ಆಗ ತೋರಿಸಿರೋ ಏನು ಐಟಮ್ಸ್ ಇದೆ ಆ ಕ್ಲೀನರ್, ಅದರಲ್ಲಿ ಕೂಡ ಕ್ಲೀನ್ ಮಾಡಬೇಕಾಗತ್ತೆ. ನೋಡಿ ಫಸ್ಟ್ ಈ ಥರ ವೆಟ್ ಮಾಡುವಂಥದ್ದು, ವೆಟ್ ಮಾಡಿ ಅದನ್ನು ಚೆಂದ ಮಾಡಿ ಕ್ಲೀನ್ ಮಾಡುವಂಥದ್ದು. ಓಕೆ ಫ್ರೆಂಡ್ಸ್, ಇದು ನಾನು ಆನ್ಲೈನಲ್ಲಿ ತಗೊಂಡಿದ್ದು ಅಮೆಝಾನಲ್ಲಿ. ಇದಕ್ಕೆ ಹ್ಯಾಂಡಲ್ ಬೇರೆ ಬರ್ತದೆ ದೊಡ್ಡದು, ಅದು ನಾನು ಯೂಸ್ ಮಾಡ್ತಾ ಇಲ್ಲ, ಯಾಕೆಂದರೆ ಸಪೋರ್ಟ್ ಸ್ವಲ್ಪ ಕಡಿಮೆ ಬರುತ್ತೆ ಅಂತ ಹೇಳ್ಬಿಟ್ಟು. ಈ ಕಡೆಯಲ್ಲಿ ನೀರು ವೈಪ್ ಮಾಡಲಿಕ್ಕೆ, ಇದು ನಿಮಗೆ ಡಸ್ಟ್ ಏನಿದೆ ಅದನ್ನು ಕ್ಲೀನ್ ಮಾಡಲಿಕ್ಕೆ. ಇದು ಉಲನ್ ಟೈಪಲ್ಲಿ ಬಂದಿರೋದು, ನೋಡ್ಬೋದು ಇದ್ರ ಮೆಟೀರಿಯಲ್ ತುಂಬ ಸ್ಮೂತ್ ಆಗಿದೆ. ಇದರಲ್ಲಿ ಏನು ಅದರದ್ದು ಪ್ಯಾನಲ್ ಇದೆ ಅದಕ್ಕೆ ಗ್ಲಾಸಿಗೆ ಏನು ನಿಮಗೆ ಏಟು ಬೀಳೋದಿಲ್ಲ. ಆ ಕಾರಣಕ್ಕಾಗಿ ಇದರಲ್ಲಿ ನಿಮಗೆ ಒಳ್ಳೆ ಮಾಡಿ ಕ್ಲೀನ್ ಮಾಡ್ಬೋದು. ಇದಕ್ಕೆ ಏನು ಡಿಟರ್ಜೆಂಟ್ ಏನು ಯೂಸ್ ಮಾಡಬಾರ್ದು, ಪ್ಯೂರ್ ಫ್ರೆಶ್ ವಾಟ್ರಲ್ಲೇ ಮಾಡಬೇಕು. ಫ್ರೆಶ್ ವಾಟರ್ ಇಟ್ಕೊಳ್ಬೇಕು ಇದರಲ್ಲಿ ಫಸ್ಟ್. ನೋಡ್ಬೋದು ನಿಮಗೆ ಯಾವ ಥರ ಕ್ಲೀನ್ ಮಾಡೋದಂತ. ಈ ಥರ ನೀರು ಹಾಕೋದು ಮತ್ತು ಈ ಥರ ಕ್ಲೀನ್ ಮಾಡುವಂಥದ್ದು. ಒಳ್ಳೆ ಡಸ್ಟ್ ಎಲ್ಲ ಕ್ಲೀನ್ ಆಗಬೇಕು ಅದರಲ್ಲಿ. ನಿಮಗೆ ಡೇ ಬೈ ಡೇ ಇದರದ್ದು ರೇಟಿಂಗ್ಸ್ ನಾನು ವಾಟ್ಸಪ್ ಇದರಲ್ಲಿ ಯೂಟ್ಯೂಬಲ್ಲಿ ಹಾಕ್ತೇನೆ ಆ್ಯಕ್ಚುಲಿ, ಎಷ್ಟು ಪ್ರೊಡಕ್ಷನ್ ಬಂದಿದೆ ಮತ್ತು ಇದು ಕ್ಲೀನ್ ಮಾಡಿದ ಮೇಲೆ ನಾಳೆದು ಪ್ರೊಡಕ್ಷನ್ ಎಷ್ಟು ಬಂದಿರುತ್ತೆ ಅಂತ. ಆಫ್ಟರ್ ಕ್ಲೀನಿಂಗ್ ಮತ್ತು ಬಿಫೋರ್ ಕ್ಲೀನಿಂಗ್ ಯಾವ ಥರ ಅದರದ್ದು ರೇಟಿಂಗ್ ಚೇಂಜ್ ಆಗುತ್ತೆ ಅಂತ ಅದನ್ನು ತೋರಿಸ್ತೇನೆ ನಾನು. ತುಂಬ ಸುಲಭವಾದ ಮೆಥಡ್ ಇದು, ಜಾಸ್ತಿ ಪ್ರೆಷರ್ ಕೂಡ ಹಾಕಬಾರ್ದು, ಕ್ಲೀನ್ ಆಗಬೇಕು. ನೋಡಿ ನಿಮಗೆ ಆ ಕಡೆದು ಮತ್ತು ಈ ಕಡೆದಕ್ಕೆ ಡಿಫರೆನ್ಸ್ ಈಗಲೇ ಕಾಣಲಿಕ್ಕೆ ಸಿಗ್ಬೋದು ನಿಮಗೆ ಆ್ಯಕ್ಚುಲಿ.
ಇದರಲ್ಲಿ ನೋಡ್ಬೋದು ನಿಮಗೆ ಆಗ ಹೇಗಿತ್ತು ಮತ್ತು ಈಗ ಹೇಗೆ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಎಷ್ಟು ಡಸ್ಟ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನಿಮಗೆ ಯಾವ ಥರ ಎಷ್ಟು ಡಸ್ಟ್ ಇರ್ದಿದೆ ಅಂತ ಹೇಳ್ಬಿಟ್ಟು ಒಂದು ಪ್ಯಾನಲಲ್ಲಿ ಇಷ್ಟು ಡಸ್ಟ್ ಇದೆ ನೋಡಿ. ಇದನ್ನು ಕೂಡ ಅದೇ ಥರ ಇದನ್ನು ಕ್ಲೀನ್ ಮಾಡಿಬಿಟ್ಟೇ ಕ್ಲೀನ್ ಮಾಡಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ಏನು ಡಸ್ಟ್ ಇದೆ ನೆಕ್ಸ್ಟ್ ಪ್ಯಾನಲ್ ಕ್ಲೀನ್ ಮಾಡಬೇಕಾದ್ರೆ ಅದರಲ್ಲಿ ಸ್ಕ್ರ್ಯಾಚಸ್ ಬರುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಬಂದಿರೋದನ್ನು ಒಂದೊಂದು ಪ್ಯಾನಲ್ ಕ್ಲೀನ್ ಮಾಡಿದಾಗ ಇದನ್ನು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಯೂಸ್ ಮಾಡಿದರೆ ಒಳ್ಳೆಯದು. ನಾವು ಕ್ಲೀನ್ ಮಾಡಿದ್ದೇನಿರುತ್ತೆ ನೀರಿನಂಶ ಅದನ್ನು ಡ್ರೈ ಕ್ಲೋತಿನಿಂದ ಒರೆಸಿಬಿಡ್ಬೇಕು ಮತ್ತೊಮ್ಮೆ. ಇದು ನೋಡ್ಬೋದು ನಿಮಗೆ, ನಾನು ಇದು ಅಮೆಝಾನಲ್ಲೇ ತಗೊಂಡಿದ್ದು, ಉತ್ತಮವಾದ ಕ್ಲೋತ್ ಇದು, ವೆಹಿಕಲ್ಸಿಗೆಲ್ಲ ಯೂಸ್ ಮಾಡುವಂಥದ್ದು. ಇದರಲ್ಲಿ ಏನಿದೆ ನೀರಿನಂಶ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಇದು ಮಾಡುವುದು ರೀಸನ್ ಏನಂತ ಹೇಳಿದರೆ ಇದರಲ್ಲಿ ನೀರಿದ ಅಂಶ ಇದ್ದರೆ ಮತ್ತೆ ರಾತ್ರಿ ಹೊತ್ತು ಇದರಲ್ಲಿ ಏನು ಸ್ಯಾಂಡ್ ಡಸ್ಟ್ ಅಂಥದ್ದೆಲ್ಲ ಬರುತ್ತೆ, ಮತ್ತೆ ಅದರಲ್ಲಿ ಹೋಗಿ ಅಂಟಿ ಕೂತ್ಕೊಳ್ಳುತ್ತೆ. ಅದು ಮತ್ತೆ ಏನು ನಾವು ಮಾಡಿದ್ದೇನು ಯೂಸ್ ಇರೋದಿಲ್ಲ. ಆ ಕಾರಣಕ್ಕಾಗಿ ಕ್ಲೀನಿಂಗ್ ಮಾಡಬೇಕಾಗತ್ತೆ. ಡ್ರೈ ಕ್ಲೋತಲ್ಲಿ ಕ್ಲೀನ್ ಮಾಡಬೇಕು. ನಿಧಾನವಾಗಿ, ಪ್ರೆಷರ್ ಹಾಕಬಾರ್ದು ಜಾಸ್ತಿಯಾಗಿ, ಒಂದೇ ಕೈಯಲ್ಲಿ. ನೋಡ್ಬೋದು ನಿಮಗೆ ವ್ಯತ್ಯಾಸ ಈಗಲೇ ನೋಡ್ಬೋದು ಇದರದ್ದು ಮತ್ತು ಅದರದ್ದು. ಅದು ಕ್ಲೀನ್ ಮಾಡಿಲ್ಲ ಯಾವ ಥರ ಇದೆ ನೋಡಿ, ನೋಡ್ಬೋದು ನಿಮಗೆ ನೋಡಿ ಯಾವ ಥರ ಇದೆ ಅಂತ ಕ್ಲೀನ್ ಮಾಡೋದಿರೋದು. ಅದೇ ನಾನೀಗ ಕ್ಲೀನ್ ಮಾಡಿದ್ದು ನೋಡ್ಬೋದು ಯಾವ ಥರ ಇದೆ ಅಂತ. ಕ್ಲೀನ್ ಆಗಿದೆ ನೋಡಿ. ಇದರಲ್ಲಿ ನಿಮಗೆ ಈ ಎಂಟು ಪ್ಯಾನಲ್ಸ್ ಏನಿದೆ ಇದನ್ನು ಅದೇ ಥರ ಕ್ಲೀನ್ ಮಾಡಿದರೆ ಉತ್ತಮವಾಗಿ ನಿಮಗೆ ಇದು ಸಿಗುತ್ತೆ. ಅಂದರೆ ಪ್ರೊಡಕ್ಷನ್ ಎಷ್ಟು ಬರಬೇಕಿತ್ತು ಕ್ವಾಲಿಟಿ ಅಷ್ಟು ಕ್ವಾಲಿಟಿ ಸಿಗುತ್ತೆ ನಿಮಗೆ. ನೋಡ್ಬೋದು ಎಷ್ಟು ಡಸ್ಟ್ ಇದೆ ಅಂತ, ಅದೆಲ್ಲ ಕ್ಲೀನ್ ಆಗಬೇಕು. ಓಕೆ, ಸಂಜೆ ಹೊತ್ತು ಆಗಿರೋದ್ರಿಂದ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅಂದರೆ ನಿಜವಾಗಿ ಬೆಳಿಗ್ಗೆ ಹೊತ್ತು ಮಾಡಿದರೂ ಒಳ್ಳೆಯದು. ಬೆಳಿಗ್ಗೆ ಅಂದರೆ ಒಂದು 6-6 ಹೊತ್ತಿಗೆ ಹನಿ ಕೂಡ ಇರುತ್ತೆ ಅದರ ಮೇಲ್ಗಡೆ ನೀರಿನ. ಕ್ಲೀನ್ ಮಾಡಿದರೆ ಚೆನ್ನಾಗಿರುತ್ತೆ. ನೋಡ್ಬೋದು ನಿಮಗೆ ಎಷ್ಟು ಕ್ಲೀನ್ ಆಗಿದೆ ಅಂತ. ಈಗ ಒಂದು ಸೈಡಿದ್ದು 4 ಪ್ಯಾನಲ್ ಕೂಡ ಕ್ಲೀನ್ ಮಾಡಿ ಆಯಿತು. ಎಷ್ಟು ಕ್ಲೀನ್ ಆಗಿದೆ ಅಂತ ನೋಡ್ಬೋದು. ಕ್ಲೀನ್ ಮಾಡಿ ಅದನ್ನು ವೈಪ್ ಮಾಡಿ ಕೂಡ ಆಯಿತು. ಒದ್ದೆ ಬಟ್ಟೆಯಲ್ಲಿ, ನಾನು ತೋರಿಸಿರೋ ಬಟ್ಟೆಯಲ್ಲಿ ವೈಪ್ ಮಾಡುವಂಥದ್ದು. ಇದು ಕ್ಲೀನ್ ಮಾಡೋದಿರುವುದು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಈ 4 ಈಗ ಕ್ಲೀನ್ ಮಾಡಬೇಕು. ಕತ್ತಲೆ ಆಗ್ತಾ ಬಂತು ನೋಡ್ಬೋದು. ನೋಡ್ಬೋದು ಯಾವ ಥರ ಎಷ್ಟು ಡಸ್ಟ್ ಇದೆ ಅಂತ ಹೇಳ್ಬಿಟ್ಟು ಅದೆಲ್ಲ ತೆಗಿಬೇಕು. ಮೇಲುಗಡೆಯಿಂದ ಬಂದಿರುವಂಥ ಡಸ್ಟ್ ಅದೆಲ್ಲ ನೋಡಿ. ಇಷ್ಟು ನಾವು ಕ್ಲೀನ್ ಮಾಡಿದರೆ ನಮಗೆ ಆ್ಯಪಲ್ಲಿ ಆ್ಯಕ್ಚುಲಿ ಗೊತ್ತಾಗುತ್ತೆ ಎಷ್ಟು ಕಡಿಮೆ ನಮ್ಮದು ಕರೆಂಟ್ ಜನ್ರೇಟ್ ಆಗ್ತಾ ಉಂಟು, ಎಷ್ಟು ವ್ಯಾಟ್ ಇದೆ ಪರ್ ಡೇ ಸಿಗ್ತಾ ಉಂಟು ಅಂತ ಹೇಳ್ಬಿಟ್ಟು. ಅದರ ಪ್ರಕಾರ ನೀವು ಮೇಲ್ಗಡೆ ಬಂದು ಜಸ್ಟ್ ಒಂದು ವಿಸಿಟ್ ಕೊಟ್ಟು ನೋಡಿದರೆ ಅದರಲ್ಲಿ ಎಷ್ಟು ಸ್ಯಾಂಡ್ ಕುತ್ಕೊಂಡಿರುತ್ತೆ. ಅದೇ ಮೇಯ್ನ್ ರೀಸನ್ ಆಗಿರೋದು, ಬೇರೆ ಯಾವುದು ಇರೋದಿಲ್ಲ. ಯಾಕೆಂದರೆ ನಾವು ಇದು ಫಸ್ಟ್ ಟೈಮ್ ಅಲ್ಲ, ಇದಕ್ಕಿಂತ ಮುಂಚೆ ಕೂಡ ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ದೇವೆ. ಕ್ಲೀನ್ ಮಾಡಿದ ಮೇಲೆ ಒಳ್ಳೆ ಜನ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಆ ಕಾರಣಕ್ಕಾಗಿ ನಾನೊಂದು ಜಸ್ಟ್ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡುವ ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಸಿಕ್ಕುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.